ಶ್ರೀಗುರುಭ್ಯೋ ನಮಃ ಹರಿ ಓಂ. ಏಕದಂತಂ ಮಹಾಕಾಯಂ ವಾಣೀಂ ವಿದ್ಯಾಂ ಸರಸ್ವತೀಂ ನಮಾಮಿ ದೀನಬಾಲೋಹಂ ಜ್ಞಾನಮೋಕ್ಷಾರ್ಥಸಿದ್ಧಯೇ. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೇ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮೋ ನಮಃ. ಜಗತ್ಕಲ್ಯಾಣಕಾರ್ಯಾಯ ನರರೂಪಧರಾಯ ಚ ಯೋಗಿರಾಜಾಯ ವಂದ್ಯಾಯ ಗುರುದಾಸಾಯ ತೇ ನಮಃ. ಯಂ ಬ್ರಹ್ಮಾ ವರುಣೇಂದ್ರಮರುತಸ್ತುನ್ವಂತಿ ದಿವ್ಯೈಸ್ತವೈಃ ವೇದೈಃ ಸಾಂಗಪದಕ್ರಮೋಪನಿಷದೈರ್ಗಾಯಂತಿ ಯಂ ಸಾಮಗಾಃ. ಧ್ಯಾನಾವಸ್ಥಿತತದ್ಗತೇನ ಮನಸಾ ಪಶ್ಯಂತಿ ಯಂ ಯೋಗಿನೋ ಯಸ್ಯಾಂತಂ ನ ವಿದುಃಸುರಾಸುರಗಣಾ. ದೇವಾಯ ತಸ್ಮೈ ನಮಃ. ಶ್ರೀಕೃಷ್ಣಪರಬ್ರಹ್ಮಣೇ ನಮಃ. ಶ್ರೀಮದ್ಭಗವದ್ಗೀತೆಯ 4ನೇ ಅಧ್ಯಾಯದಲ್ಲಿ ನಾವಿದ್ದೇವೆ. ನಮ್ಮ ಜೀವನದ ಇವತ್ತಿನ ಆಕರ್ಷಕ ಸ್ಥಿತಿಯಲ್ಲಿ ನಾವು ಆ ಭಗವಂತನನ್ನು ಎಷ್ಟೋ ಸಲ ಮರಿತಾ ಇರ್ತೇವೆ. ಅಷ್ಟೇ ಅಲ್ಲ, ಅವನೊಂದಿಗೆ ನಮ್ಮ ನಿರಂತರವಾದ ಸಂಬಂಧವನ್ನು ನಾವು ಮರಿತಾ ಇರ್ತೇವೆ. ಹೀಗಾಗಬಾರದು ಅಂದರೆ ಭಕ್ತಿ, ಸೇವೆ, ಅವನ ಮಹಿಮೆಗಳ ಶ್ರವಣ ಎಲ್ಲವುಗಳಿಂದ ಈ ಸಂಬಂಧವನ್ನು ನಾವು ದೃಢಗೊಳಿಸ್ತಾ ವೃದ್ಧಿಗೊಳಿಸ್ತಲೇ ಇರಬೇಕಾಗ್ತದೆ. ಹಾಗೆಯೇ ಇಲ್ಲಿ ಪರಮಾತ್ಮನನ್ನು ಸಖನಾಗಿ, ಭಾವನಾಗಿ, ದೇವನಾಗಿ, ಸದ್ಗುರುವಾಗಿ ನಂಬಿ ನಡೀತಾ ಇರುವಂಥ ಅರ್ಜುನನು ಭಗವದ್ಗೀತೆಯನ್ನು ಹೇಗೆ, ಯಾವ ಭಾವದಿಂದ ಸ್ವೀಕಾರ ಮಾಡಿದ? ಪರಂ ಬ್ರಹ್ಮ ಪರಂ ಧಾಮ ಪವಿತ್ರಂ ಪರಮಂ ಭವಾನ್ ಪುರುಷಂ ಶಾಶ್ವತಂ ದಿವ್ಯಂ ಆದಿದೇವಂ ಅಜಂ ವಿಭುಂ. ಅರ್ಜುನನು ಹೇಳ್ತಾನೆ, ಹೇ ಕೃಷ್ಣ, ನೀನು ಆದಿದೇವನು, ಪರಮಪುರುಷನು, ಪರಂಧಾಮನು, ಪರಮ ಪವಿತ್ರನು, ಪರಿಪೂರ್ಣ ಸತ್ಯನು, ದಿವ್ಯನು, ಭವ್ಯನು. ಸರ್ವ ಏತದೃತಂ ಮನ್ಯೇ ಯನ್ಮಾಂ ವದಸಿ ಕೇಶವ ನೈಹಿತೇ ಭಗವನ್ ವ್ಯಕ್ತಿಂ ವಿದುರ್ದೇವ ದಾನವ. ಶ್ರೀಕೃಷ್ಣ, ನೀನು ನನಗೆ ಹೇಳುವುದನ್ನೆಲ್ಲ ಸತ್ಯ ಹೇಳಿ ಸಂಪೂರ್ಣವಾಗಿ ನಾನು ಒಪ್ಪಿಕೊಳ್ಳುತ್ತೇನೆ, ಸ್ವೀಕಾರ ಮಾಡುತ್ತೇನೆ. ಹೇ ಪ್ರಭು, ದೇವತೆಗಳಾಗಲಿ ದಾನವರಾಗಲಿ ಪರಮಪುರುಷನಾದ ನಿನ್ನ ವ್ಯಕ್ತಿತ್ವವನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಹೇಳಿ ಕೈ ಜೋಡಿಸಿ ವಂದಿಸ್ತಾನೆ. ಅರ್ಜುನನ ಮನಸ್ಸಿನಲ್ಲಿ ಶ್ರೀಕೃಷ್ಣನು ತನ್ನ ಭಾವ, ಸ್ನೇಹಿತ ಹೇಳಿ ಇದ್ದರೂ ಕೂಡ ಶ್ರೀಕೃಷ್ಣನ ಅಲೌಕಿಕತ್ವದ ಪರಿಚಯ ಅರ್ಜುನನಿಗೆ ಆಗ್ತಲೇ ಇತ್ತು. ಶ್ರೀಕೃಷ್ಣನಿಗೆ ಸರ್ವ ಶರಣಾಗತನಾಗಿ ಶಿಷ್ಯತ್ವವನ್ನು ಸ್ವೀಕರಿಸ್ತೇನೆ ಹೇಳಿರುವಂಥ ಅರ್ಜುನನ ಮನಸ್ಸಿನಲ್ಲಿ ಶ್ರೀಕೃಷ್ಣನ ಬೋಧೆಯ ಕುರಿತಾಗಿ ಕೆಲವು ಮಾತುಗಳು ಹೇಳ್ತಾವೆ, ಅಲ್ಲಿಯೇ ತಣ್ಣಗಾಗ್ತವೆ. ಇದನ್ನು ತಿಳಿದಂಥ ಅಂತರ್ಯಾಮಿಯಾದ ಶ್ರೀಕೃಷ್ಣನಿಗೆ ನಗು ಬರ್ತದೆ. ಸರ್ವ ಶರಣಾಗತನಾಗಿದ್ದೇನೆ ಹೇಳಿ ಎಲ್ಲವನ್ನೂ ನನಗೊಪ್ಪಿಸಿ ಈಗ ತನ್ನ ನಿರ್ಣಯವನ್ನು ನನಗೆ ಬಿಟ್ಟುಕೊಡ್ತಾ ಇಲ್ಲ, ಮನಸ್ಸಿನಲ್ಲಿ ಏನೇನೋ ಕಲ್ಪನೆ ಮಾಡ್ತಾ ಇದ್ದಾನೆ ಹೇಳಿ ಅವನಿಗನಿಸ್ತದೆ. ತಾನು ಯುದ್ಧ ಮಾಡೋದಿಲ್ಲ, ಮುಂದಿನ ನಿರ್ಣಯ ನೀನೇ ಹೇಳುವಳು ಬೇರೆ ಹೇಳ್ತಾ ಇದ್ದಾನೆ. ಕೃಷ್ಣನಿಗೆ ಅರ್ಜುನನ ವಿಚಾರ ಕಂಡು ನಗು ಬರ್ತದಂತೆ. ಕೇವಲ ಬಾಯಿ ಮಾತಿನಿಂದ ಕೃಷ್ಣ, ನಾನು ನಿನಗೆ ಶರಣು ಬಂದಿದ್ದೇನೆ ಹೇಳಿ ಅರ್ಜುನ ನಾನು ಯುದ್ಧ ಮಾಡೋದಿಲ್ಲ ಹೇಳಿ ಸ್ವತಂತ್ರ ನಿರ್ಣಯವನ್ನು ತಾನೇ ಕೈಗೊಂಡಿದ್ದಾನೆ. ಇದು ಹಾಸ್ಯಾಸ್ಪದ. ಶ್ರೀಕೃಷ್ಣನಿಗೆ ಅನ್ನಿಸ್ತದೆ, ಶರಣಾಗತಿ ಅಂದ್ರೇನು? ಸರ್ವಸಮರ್ಪಣೆ, ಎಲ್ಲ ನಿನಗೇ ಬಿಟ್ಟಿದ್ದೇನೆ ಹೇಳ್ತಾನೆ. ತನ್ನ ನಿರ್ಣಯವನ್ನು ಅರ್ಜುನನು ಬಿಡ್ತಾ ಇಲ್ಲ. ಇಲ್ಲಿ ಪರಮಾತ್ಮನಿಂದ ಭಗವದ್ಗೀತೆಯನ್ನು ಆಲಿಸ್ತಾ ಇದ್ದ ಹಾಗೆ ಅರ್ಜುನನು ಶ್ರೀಕೃಷ್ಣನನ್ನು ಪರಂಬ್ರಹ್ಮ ಹೇಳಿ ಸ್ವೀಕಾರ ಮಾಡ್ತಾನೆ. ಎಲ್ಲವುಗಳ ಕಟ್ಟ ಕಡೆಯ ಆಶ್ರಯ ಅಂದರೆ ಅದೇ ಪರಮಧಾಮ, ಪರಮಾತ್ಮನ ಸಾನ್ನಿಧ್ಯ. ಅದನ್ನು ತಿಳಿಸುವುದಕ್ಕಾಗಿ, ಅಂತಹ ಭಗವಂತನ ಧಾಮವನ್ನು ತೋರಿಸುವುದಕ್ಕಾಗಿ ಈ 18 ವಯಸ್ಸಿನ ಭಗವದ್ಗೀತೆ ಎಂಬ ಅಮರ ಸಂಜೀವಿನಿಯ ಅವತಾರವಾಯಿತು. ಪರಮಾತ್ಮನೆಂಬ ಪರಮ ಪವಿತ್ರನ ಮುಖದಿಂದ ಬರುತ್ತಾ ಇರುವಂಥ ದಿವ್ಯ ತತ್ವವಾದ ಆತ್ಮತತ್ವ ಹೇಳುವುದನ್ನು ಅರ್ಜುನನ ವಿಶಾಲ ಹೃದಯಾಗಿ ಸ್ವೀಕಾರ ಮಾಡ್ತಾ ಇದ್ದ. ಶ್ರೀಕೃಷ್ಣನನ್ನು ಯಾರಿಗೆ ಹೋಲಿಸುವುದು ಕಷ್ಟ. ಅವನ ಅತಿಮಾನುಷ್ಯವಾದ ಜೀವನವೇ ಬಹಳ ವಿಚಿತ್ರವಾಗಿದೆ. ಶ್ರೀಕೃಷ್ಣನು ಅವತಾರಿಯೇ ಆದರೂ ಕೂಡ ಅವನ ಬದುಕು ಸುಲಭವಾಗಿರಲಿಲ್ಲ. ಬಾಲ್ಯದಲ್ಲಿ ಸಾಕು ತಾಯಿ ತಂದೆಯರ ಬಳಿಯಲ್ಲಿ ಅವನು ಬೆಳೀತಾನೆ. ಹೆತ್ತ ತಾಯಿ ತಂದೆಯರ ಬಳಿಯಲ್ಲಿ ಅವನು ಬೆಳೆಯುವುದಿಲ್ಲ. ಮೇಲಿಂದ ಮೇಲೆ ಶತ್ರುಗಳು ಕಳುಹಿಸಿದ ದುಷ್ಟರ ಉಪಟಳವನ್ನು ಎದುರಿಸ್ತಾನೆ. ತಾರುಣ್ಯಕ್ಕೆ ಕಾಲಿಡುವಾಗಲೇ ತನ್ನ ಹೆತ್ತ ತಾಯಿ ತಂದೆಯರ ಬಳಿಗೆ ಹೋಗಬೇಕಾಯಿತಾದರೂ ಕೂಡ ಮಥುರೆಯಲ್ಲಿ ಕಂಸನನ್ನು ಕೊಲ್ಲಬೇಕಾಯಿತು. ಆದರೂ ಇತರ ಆಕ್ರಮಣಕಾರರ ಉಪಟಳದಿಂದ ಮಥುರೆಯನ್ನೇ ಬಿಟ್ಟು ತನ್ನ ಸಮಸ್ತ ಯಾದವ ಪರಿವಾರ ಸಮೇತವಾಗಿ ದ್ವಾರಕೆಯಲ್ಲಿ ನೆಲೆಸಬೇಕಾಯಿತು. ಕೃಷ್ಣ ಸಮುದ್ರದ ದಂಡೆಯಲ್ಲಿದ್ದ ದ್ವಾರಕೆಯನ್ನು ಒಂದು ನಗರವನ್ನಾಗಿ ರೂಪಿಸಲಿಕ್ಕೆ ಅಣ್ಣನಾದ ಬಲರಾಮನೊಂದಿಗೆ ಶ್ರಮಿಸ್ತಾನೆ.
ಅಷ್ಟಾದ ಮೇಲೆ ಇತ್ತ ಸಂಬಂಧಿಕರ ಮಕ್ಕಳಾದ ಪಾಂಡವರ ಸಂಕಷ್ಟಗಳು. ಹೀಗೆ ಪರಮಾತ್ಮನಾಗಿದ್ದರೂ ಕೂಡ ಜಗತ್ತಿನಲ್ಲಿ ಮನುಷ್ಯನಾಗಿ ಹುಟ್ಟಿದ ಮೇಲೆ ಕಷ್ಟ ಸುಖಗಳನ್ನು ಎದುರಿಸಿ ಸಾರ್ಥಕತೆ ಕಾಣಲೇಬೇಕು ಹೇಳುವ ತತ್ವವನ್ನು ಅವನು ಜಗತ್ತಿಗೆ ತಿಳಿಸ್ತಾನೆ, ತೋರಿಸ್ತಾನೆ. ಹಿಂದಿನ ತರಗತಿಯಲ್ಲಿ ಸರ್ವಸಮರ್ಪಣದ ಕುರಿತು ಬಂದಿತ್ತು. ಇಲ್ಲಿ ಅರ್ಜುನನ ಸ್ಥಿತಿ ಅಂದರೆ ನಾನು ನಿನಗೆ ಶರಣಾಗಿದ್ದೇನೆ ನಿರ್ಣಯವನ್ನು ತನ್ನ ಕಡೆಗೆ ಇಟ್ಕೊಂಡಿದ್ದಾನೆ. ನೋಡಿ, ಒಂದು ಊರಿಗೆ ಒಬ್ಬ ಗುರುಗಳು ಬಂದಿದ್ದರಂತೆ. ದೊಡ್ಡ ಜಮೀನ್ದಾರನೊಬ್ಬ ಅವರ ದರ್ಶನಕ್ಕೆ ಹೋಗಿ ಪಾದಪೂಜೆ ಎಲ್ಲ ಮಾಡ್ತಾನೆ. ಸ್ವಾಮಿ, ಎಲ್ಲವೂ ನಿಮ್ಮದೇ, ನನ್ನದೇನಿಲ್ಲ, ತೆಂಗಿನ ತೋಟ, ಹೊಲ, ಮನೆ ಎಲ್ಲ ತಮ್ಮ ಪಾದಕ್ಕೆ ಸಮರ್ಪಣೆ ಹೇಳಿ ಬಂಧಿಸ್ತಾನಂತೆ. ಇದನ್ನು ಕಂಡು ಆ ಗುರುಗಳ ಶಿಷ್ಯರಿಗೆ ಬಹಳ ಸಂತೋಷವಾಗಿಬಿಡ್ತಂತೆ. ಅವನ ಎಲ್ಲ ಸಂಪತ್ತು ನಮ್ಮ ಗುರುಗಳಿಗೆ ಸೇರಿಬಿಡ್ತೋಡೆ ಅವರು ಭಾವಿಸ್ಕೊಳ್ತಾರೆ. ಜಮೀನ್ದಾರನು ಆ ಕಡೆಗೆ ಹೋದ ಕೂಡಲೇ ಶಿಷ್ಯನೊಬ್ಬ ತನ್ನ ಗುರುಗಳಲ್ಲಿ ಹೇಳ್ತಾನೆ, ಗುರುಗಳೇ, ಈ ಜಮೀನ್ದಾರ ಎಷ್ಟೊಂದು ಉದಾರಿ, ಒಂದು ನಿಮಿಷದಲ್ಲಿ ತನ್ನ ಎಲ್ಲವನ್ನು ಗುರುಪಾದಕ್ಕೆ ಸಮರ್ಪಣೆ ಮಾಡಿಬಿಟ್ಟಾಳೆ. ಆಗ ಗುರುಗಳು ನಗುತ್ತಾ ಹೇಳಿದ್ರಂತೆ, ಮಗು, ಅದು ವ್ಯಾವಹಾರಿಕ ಮಾತು. ಪ್ರಾಪಂಚಿಕರು ಬಾಯಲ್ಲಿ ಹಾಗೆ ಹೇಳ್ತಾರೆಯೇ ಹೊರತು ಅವರ ಅಂತರಂಗ ಹಂಗಿರುವುದಿಲ್ಲ. ಬೇಕಾದರೆ ನೀವೆಲ್ಲ ಅವನ ಹಿಂದೆಯೇ ಹೋಗಿ ಪರೀಕ್ಷೆ ಮಾಡಿ ಬನ್ನಿ. ಶಿಷ್ಯರು ಅವನ ಹೊಲಕ್ಕೆ ಹೋಗ್ತಾರೆ. ಹೋಗಿ ಮರದಿಂದ 4-6 ತೆಂಗಿನಕಾಯಿಗಳನ್ನು ಕೊಯ್ತಾರೆ. ಅದನ್ನು ಜಮೀನ್ದಾರ ನೋಡಿಬಿಡ್ತಾನೆ. ನನ್ನ ತೋಟದಲ್ಲಿ ಕಳವು ಮಾಡ್ತಾ ಇದ್ದೀರಾ ಹೇಳಿ ಆಳುಗಳನ್ನು ಕರೆದು 4 ಹೊಡೆಸಿ ಕಳಿಸ್ತಾನೆ. ಆಗ ಶಿಷ್ಯರು ಜಮೀನ್ದಾರನಲ್ಲಿ, ನೀವು ಈ ಹೊಲ, ಗದ್ದೆ, ತೆಂಗಿನ ತೋಟ ಎಲ್ಲವೂ ಗುರುಗಳದ್ದು, ನನ್ನದೇನಿಲ್ಲ ಹೇಳಿ ಹೇಳಿದರೆ, ಗುರುಗಳದ್ದು ಅಂದಮೇಲೆ ಶಿಷ್ಯರಾದ ನಾವು ಕೊಯ್ಯುವುದು ತಪ್ಪೇ ಹೇಳಿ ಕೇಳ್ತಾರೆ. ಆಗ ಜಮೀನ್ದಾರನ ಹೇಳ್ತಾನೆ, ಅಯ್ಯೋ ಪೆದ್ದ ಶಿಷ್ಯರೇ, ನಾನು ಬಾಯಿ ಮಾತಿಗೆ ಹಾಗೆ ಹೇಳಿದ್ದೆ, ನನ್ನದನ್ನೆಲ್ಲ ಕೊಟ್ಟುಬಿಟ್ಟು ನಾನೇನು ಬೀದಿಯಲ್ಲಿ ನಿಲ್ಲಬೇಕು ಹೇಳಿ ಕೇಳಿದಂತೆ. ಶಿಷ್ಯರು ಕಂಗಾಲಾಗ್ತಾರೆ. ಗುರುಗಳ ಮಾತು ಸತ್ಯವಾಯಿತು ಹೇಳಿ ತಿರುಗಿ ಬಂದು ಗುರುಗಳಿಗೆ ವಂದಿಸ್ತಾರೆ. ಶ್ರೀಕೃಷ್ಣನು ತನ್ನ ಮನಸ್ಸಿನಲ್ಲಿ ಇದೇನಿದು, ಅರ್ಜುನನ ಕಾಯಿಲೆಯೇ ಬಹಳ ವಿಚಿತ್ರವಾಗಿದೆ, ಗಂಭೀರವಾಗಿದೆ. ರೋಗ ಅತಿಯಾದಾಗ ಎಂತಹ ದೊಡ್ಡ ವೈದ್ಯನಾದರೂ ಒಮ್ಮೆ ಯೋಚನೆಗೀಡಾಗ್ತಾನೆ. ಯಾವ ಉಪಾಯದಿಂದ ಅರ್ಜುನನ ಮೋಹದ ಕತ್ತಲೆ ದೂರವಾಗಬಹುದು ಹೇಳಿ ಕೃಷ್ಣ ಯೋಚಿಸಿದಂತೆ. ಶ್ರೀಕೃಷ್ಣನಿಗೆ ನಗು ಬಂತು. ಅರ್ಜುನನು ಅಳ್ತಾ ಇದ್ದರೆ ಕೃಷ್ಣನು ನಗುತ್ತಾ ಇದ್ದಾನೆ. ಮಗು ಆಟಕ್ಕೆ ಹೋಗಿ ತನ್ನ ಆಟದ ಸಾಮಾನುಗಳನ್ನು ಕಳೆದುಕೊಂಡು ಅಮ್ಮ ಎಲ್ಲ ಕಳೆದೊಯ್ತೋಳಿ ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ದರೆ ತಾಯಿ ನಗುತ್ತಲೇ ಮಾತನಾಡಿಸ್ತಾಳೆ. ಹಾಗಾಯಿತು ಇಲ್ಲಿ. ಅರ್ಜುನನ ಮೇಲೆ ಶ್ರೀಕೃಷ್ಣ ಕೋಪಿಸಿಕೊಳ್ಳುವುದಿಲ್ಲ, ಅದರ ಬದಲಾಗಿ ನಗುತ್ತಾನೆ. ಅರ್ಜುನನ ಯಾವ ಮಾತನ್ನೂ ಕೃಷ್ಣನು ಗಂಭೀರವಾಗಿ ತೆಗೆದುಕೊಂಡೇ ಇಲ್ಲ. ಹಾಗೆ ತೆಗೆದುಕೊಂಡಿದ್ದರೆ ಕೃಷ್ಣನಿಗೆ ಸಿಟ್ಟು ಬರ್ತಿತ್ತು. ಅದೊಂದು ಹುಡುಗಾಟಿಕೆಯ ಮಾತು ಹೇಳಿ ಭಾವಿಸಿಕೊಳ್ತಾನೆ. ಅದಕ್ಕಾಗಿ ಅವನಿಗೆ ನಗು ಬಂತು. ಕೃಷ್ಣ ಕೋಪಿಸಿಕೊಳ್ಳುವುದಿಲ್ಲ. ಶಿಷ್ಯನ ಪ್ರಶ್ನೆಯನ್ನು ಸಹನೆಯಿಂದ ಕೇಳಿ ಅವನಿರುವ ಮೆಟ್ಟಿಲಿಗೆ ಇಳಿದು ಬಂದು ಅವನ ಪ್ರಶ್ನೆಗೆ ಉತ್ತರಿಸಬೇಕಾಗಿದೆ ಜಗದ್ಗುರುವಾದ ಶ್ರೀಕೃಷ್ಣನಿಗೆ. ಶ್ರೀಕೃಷ್ಣನ ನಗುವಿನ ಮಿಂಚು ಅರ್ಜುನನ ಮೇಲೆ ಬೆಳಕನ್ನು ಚೆಲ್ಲಿದೆ. ಮನಸ್ಸಿನಲ್ಲಿಯೇ ಅರ್ಜುನನು ನನ್ನನ್ನು ನೋಡಿ ನಗುತ್ತಾ ಇದ್ದಾನೆ, ನನ್ನ ಕೃಷ್ಣ, ಅವನಿಗೇನು, ಬೆಕ್ಕಿಗೆ ಆಟ, ಎಲಿಗೆ ಪ್ರಾಣ ಸಂಕಟ. ಕೃಷಿಕನಿಗೆ ಮಳೆ ಬೇಕು ಹೇಳಾದರೆ ಗುಡುಗು ಮಿಂಚುಗಳ ಹೊಡೆತವನ್ನು ಸಹಿಸಿಕೊಳ್ಳೇಬೇಕಲ್ವೇ? ಆದಷ್ಟು ಸಹಿಸಿಕೊಂಡ್ರೆ ಬಂದ ಮಳೆಯಿಂದ ನನ್ನ ಭೂಮಿಯಲ್ಲಿ ಬೆಳೆ ಚೆನ್ನಾಗಿಯೇ ಬರುತ್ತದೆ ಹೇಳಿ ಅರ್ಜುನನು ಸಹಿಸಿಕೊಳ್ತಾನೆ. ತನ್ನ ಅಜ್ಞಾನದ ಸ್ಥಿತಿಗೆ ಕೃಷ್ಣನು ನಕ್ಕಿರಬೇಕು ಹೇಳಿ ಸುಮ್ಮನೆ ಕೈ ಮುಗಿದುಕೊಳ್ತಿದ್ದ ಅರ್ಜುನ. ಧವಳ ನಗೆಯಿಂದ ಶ್ರೀಕೃಷ್ಣ, ಮುತ್ತು ಹವಳ ಮಾಣಿಕ್ಯದಂತಿರುವ ನಗುರತ್ನ ಶ್ರೀಕೃಷ್ಣ. ಇಂತಹ ಪರಮಾತ್ಮ ಕೃಷ್ಣನ ಗೀತಾ ತತ್ವ ಕೇಳಲಿಕ್ಕೆ ಕೇವಲ ಅರ್ಜುನ ಮಾತ್ರನಲ್ಲ, ಸಮಸ್ತ ಋಷಿಮುನಿಗಳು, ಸಾಧುಸಂತರು, 33 ಕೋಟಿ ದೇವತೆಗಳು ಅಲ್ಲಿ ಅವ್ಯಕ್ತಿಗಳಾಗಿ ಬಂದಿರಲೇಬೇಕು. ಶ್ರೀಕೃಷ್ಣ ಎನ್ನುವಂಥ ಜಗದ್ಗುರುವಿನ ಸದ್ಗುರುವಿನ ಮುಂದೆ 3 ಲೋಕಗಳ ಸಕಲವೂ ಶರಣಾಗಲೇಬೇಕಲ್ವೇ? ಅವನಿಂದಲೇ ಸೃಷ್ಟಿಯಾದಂಥ ಗಂಗಾ, ಯಮುನಾ, ಗೋದಾವರಿ, ಕಾವೇರಿ, ಸಿಂಧು, ಸರಸ್ವತಿ ಮುಂತಾದ ಸಮಸ್ತ ಕ್ಷೇತ್ರ ತೀರ್ಥಗಳು ಬಂದಿರಲೇಬೇಕಲ್ವೇ? ಶ್ರೀಕೃಷ್ಣನು ಈಗ ದೇವನಾಗಿ ಮಾತ್ರ ಬೆಳಗ್ತಾ ಇಲ್ಲ, ಸದ್ಗುರುವಾಗಿ ಹೊರಾಂತರಂಗಗಳನ್ನು ಜ್ಞಾನದೀಪದಿಂದ ಬೆಳಗಲಿಕ್ಕೆ ನಿಂತಿದ್ದಾನೆ. ತಾನು ಸೆರೆಮನೆಯಲ್ಲಿ ಹುಟ್ಟಿದರೂ ಕೂಡ ಜಗತ್ತಿನ ಜೀವಿಗಳೆಲ್ಲರ ಭವಬಂಧನ ಎಂಬ ಸೆರೆಮನೆಯಿಂದ ಬಿಡಿಸಲಿಕ್ಕಾಗಿ ಸದ್ಗುರುವಾಗಿ ಆ ರಣಕಣದಲ್ಲಿ ನಿಂತುಕೊಂಡಿದ್ದಾನೆ, ಗೀತೆಯನ್ನು ಹೇಳಲಿಕ್ಕಾಗಿ. ಇದೇನು ಸಾಮಾನ್ಯವೇ? ಧನ್ಯೇಯಂ ಧರಣಿ ಹೇಳ್ತಾರೆ. ನಿಜಕ್ಕೂ ಈ ಭಾರತ ಭೂಮಿ ಧನ್ಯ. ಶ್ರೀಕೃಷ್ಣನ ಆ ಕೊರಳ ಮಾಲೆಯ ಸುಗಂಧ ಪ್ರವಾಹ ಸಮಸ್ತ ಕದನ ಕಣವನ್ನೆಲ್ಲ ಆವರಿಸಿಬಿಟ್ಟಿತ್ತು.
ಅವನ ನಗು ಉಭಯ ಸೇನೆಗಳ ಹೃದಯದ ಅಂಗಳವನ್ನು ನಲಿಸಿತ್ತು. ಶ್ಯಾಮಸುಂದರನ ಸೂರ್ಯ ಸೋಮಗಳಂತಿರುವ ಕಣ್ಣುಗಳ ಪ್ರಭೆ ಆ ಧರ್ಮಕ್ಷೇತ್ರ ಕುರುಕ್ಷೇತ್ರದಲ್ಲಿ ಎಲ್ಲ ಕಡೆಗೆ ಪಸರಿಸಿತ್ತು. ಅಂತಹ ಕೃಷ್ಣನೆಂಬ ಕೇಶವನು ಅರ್ಜುನನ ಕಡೆಗೆ ನೋಡಿ ಶಂಖದಂತೆ ಹೊಳೆಯುವ ದಂತ ಪಂಕ್ತಿಯಿಂದ ಕೂಡಿ ಧವಳ ನಗುವನ್ನು ಬೀರುತ್ತಾನೆ. ಈ ಜ್ಞಾನಯೋಗದಲ್ಲಿ ಮುಂದೇನು ಹೇಳ್ತಾನೆ ಅವನು? ಮುರಳೀಧರನಾದಂಥ ಗೋಪಾಲಕನಾದಂಥ ಶ್ರೀಕೃಷ್ಣ ಹೇಳುವುದನ್ನು ನಾವು ನೋಡುತ್ತೇವೆ. ಈ ಅಧ್ಯಾಯದ ತುಂಬ ಭಗವಂತನು ಯಜ್ಞ ಭಾವನೆಯನ್ನು ಕುರಿತು ಹೇಳ್ತಾ ಇದ್ದಾನೆ. ಗೀತೆಯಲ್ಲಿ ಬರುವ ಒಂದು ಪರಮಶ್ರೇಷ್ಠ ಭಾವನೆ ಅಂದರೆ ಯಜ್ಞಭಾವ. ಶ್ರೀಕೃಷ್ಣನು ಅರ್ಜುನನಿಗೆ ಯಜ್ಞ ದೃಷ್ಟಿಯಿಂದ ಕರ್ಮವನ್ನು ಮಾಡು, ಆಗ ಅದು ನಿನ್ನನ್ನು ಕರ್ಮಬಂಧನದಲ್ಲಿ ಸಿಲುಕಿಸುವುದಿಲ್ಲ ಹೇಳುವ ಮಾತನ್ನು ಹೇಳ್ತಾನೆ. ಯಜ್ಞ ಭಾವನೆಯನ್ನು ನಮ್ಮ ಮನಸ್ಸಿನಲ್ಲಿ ಇಟ್ಟುಕೊಂಡು ನಮ್ಮ ಪಾಲಿನ ಕರ್ತವ್ಯವನ್ನು ಮಾಡಬೇಕು ಹೇಳುವ ಘನತರವಾದ ಸಂದೇಶವನ್ನು ಜಗತ್ತಿನ ಜೀವಿಗಳಿಗೆ ಶ್ರೀಕೃಷ್ಣನು ಇಲ್ಲಿ ಕೊಡ್ತಾ ಇದ್ದಾನೆ. ಸೃಷ್ಟಿಯ ಪೂರ್ವದಲ್ಲಿ ಪರಮಾತ್ಮನು ಜೀವಿಗಳನ್ನು ಸೃಷ್ಟಿಸುವಾಗಲೇ ಯಜ್ಞವನ್ನು ಸೃಷ್ಟಿಸಿದ ಹೇಳುವ ಮಾತಿದೆ. ನಾವು ಬೆಳಿಬೇಕು, ವೃದ್ಧಿಯಾಗಬೇಕು. ಹಾಗೆ ಆಗಬೇಕಾದ್ರೆ ಒಂದು ಮಾರ್ಗವನ್ನು ಪರಮಾತ್ಮನು ತೋರಿಸ್ಕೊಡ್ತಾ ಇದ್ದಾನೆ. ಅದೇ ಯಜ್ಞ ಭಾವನಾ ಮಾರ್ಗ. ಯಾವ ವ್ಯಕ್ತಿಯಾಗಲಿ, ವ್ಯಕ್ತಿಗಳ ಸಮುದಾಯದಿಂದ ಕೂಡಿದ ಸಮಾಜವಾಗಲಿ ಅಭಿವೃದ್ಧಿಯಾಗುವುದು, ಶ್ರೇಯಸ್ಸನ್ನು ಕಾಣುವುದು ಯಜ್ಞಭಾವದಿಂದ, ಅಂದರೆ ಸಮರ್ಪಣ ಭಾವದಿಂದ. ನೋಡಿ, ಯಜ್ಞ ಭಾವನೆ ಅಂದ್ರೇನು? ನಿಸ್ವಾರ್ಥ ಭಾವದಿಂದ ಮಾಡುವ ಕರ್ತವ್ಯ. ಎಷ್ಟು ಸಹಾಯಕರು, ಎಷ್ಟು ಹಣ ಸಹಕಾರ ಇದ್ದರೂ ಕೂಡ ಯಜ್ಞಭಾವ ಇಲ್ಲದೇ ಇದ್ದರೆ ಅದು ಹೆಚ್ಚು ದಿನ ಉಳಿಯುವುದಿಲ್ಲ. ಯಜ್ಞ ದೃಷ್ಟಿ ನಮಗೆ ಧರ್ಮ, ಅರ್ಥ, ಕಾಮ, ಮೋಕ್ಷ ಎಂಬ ಚತುರ್ವಿಧ ಪುರುಷಾರ್ಥಗಳನ್ನು ಕೊಡಲಿಕ್ಕೆ ಸಮರ್ಥವಾಗಿದೆ ಹೇಳುವ ಮಾತನ್ನು ಶ್ರೀಕೃಷ್ಣನು ಹೇಳ್ತಾನೆ. ಪ್ರಪಂಚವನ್ನು ಅನುಭವಿಸಬೇಕು ಹೇಳುವ ಆಸೆ ಇರುವಂಥವನಿಗೆ ಅದನ್ನು ಅನುಭವಿಸಬೇಡಾಳು ಶ್ರೀಕೃಷ್ಣನು ಇಲ್ಲಿ ಹೇಳ್ತಾ ಇಲ್ಲ. ಯಾವ ರೀತಿ ಅನುಭವಿಸಬೇಕೋ ಅದರ ಮರ್ಮವನ್ನು ತಿಳಿದುಕೊಂಡು ಅನುಭವಿಸಲಿಕ್ಕೆ ಸಿದ್ಧನಾಗುವಳ್ಳಿ ಹೇಳ್ತಾನೆ. ಎಲ್ಲಕ್ಕೂ ಒಂದು ಧರ್ಮ, ನ್ಯಾಯ, ನೀತಿ ಇದ್ದೇ ಇರ್ತದೆ. ಅದನ್ನು ಸರಿಯಾಗಿ ತಿಳಿದುಕೊಂಡು ಪ್ರಪಂಚವನ್ನು ಮಾಡುವಳ್ಳಿ ಹೇಳ್ತಾನೆ ಭಗವಂತ. ನಮ್ಮ ಪಾಲಿಗೆ ಬಂದ ಕರ್ತವ್ಯ ಕರ್ಮಗಳನ್ನು ಯಜ್ಞ ದೃಷ್ಟಿಯಿಂದ ಮಾಡಿದರೆ ನಮ್ಮ ಮನಸ್ಸು ಭದ್ರವಾಗ್ತದೆ, ಸಮಾಜವೂ ಭದ್ರವಾಗ್ತದೆ. ಈ ಸಂದೇಶವನ್ನು ಶ್ರೀಕೃಷ್ಣನು ಕೊಡ್ತಾ ಇದ್ದಾನೆ. ಯಜ್ಞ ದೃಷ್ಟಿಯಿಂದ ಕರ್ತವ್ಯ ಕರ್ಮ ಮಾಡಿದರೆ ಮನಸ್ಸು ಶುದ್ಧವಾಗ್ತದೆ, ಅದರಲ್ಲಿ ಜ್ಞಾನಾಂಕುರಗಳು ಅಂಕುರಿಸ್ತಾವೆ ಹೇಳುವ ಮಾತು ಶ್ರೀಕೃಷ್ಣನದು. ಬರೀ ಸುಮ್ಮನೆ ಪರಮಾತ್ಮನಲ್ಲಿ ಕೇಳಲಿಕ್ಕೆ ಹೋಗಬೇಡ, ಯಜ್ಞಭಾವದ ಮೂಲಕ ಕೇಳು ಹೇಳುವ ಮಾತು ಪರಮಾತ್ಮನದು. ಅವನಿಗೆ ಒಂದು ರೀತಿಯಿಂದ ನಾವು ಸಮರ್ಪಿಸಿ ಕೇಳಬೇಕಾಗ್ತದೆ, ಹಾಗೇ ಕೇಳುವುದಲ್ಲ. ಭಗವಂತ ಅಂದರೆ ಉಚಿತ ಮಾರಾಟ ಮಳಿಗೆಯಾಗೇ ಇಲ್ಲ ಅವನು. ಆದರೆ ಅವನ ಭಕ್ತರಿಂದ ಏನನ್ನೋ ಬಯಸ್ತಾನೆ ಹೇಳುವ ಮಾತು ಅಲ್ಲ. ಅವನು ಭಕ್ತರ ಸರ್ವಸಮರ್ಪಣ ಭಾವವನ್ನು ಮಾತ್ರ ನೋಡುತ್ತಾನೆ. ಕೆಲವರು ಕೇಳಬಹುದು, ನಮ್ಮಂಥ ಬಡವರು ಪರಮಾತ್ಮನಿಗೆ ಕೊಡುವುದಾದರೂ ಏನಿದೆ? ಆದರೆ ನಮ್ಮಲ್ಲಿರುವ ಯಾವ ಅಲ್ಪವನ್ನು ಸಮರ್ಪಣ ಭಾವದಿಂದ ಕೊಡ್ತೇವೋ ಅದನ್ನು ಅವನು ಸ್ವೀಕಾರ ಮಾಡುತ್ತಾನೆ. ನೋಡಿ, ಬಡವನಾದ ವಿದುರನು ಕುಡಿಕೆ ಹಾಲನ್ನು ಸಮರ್ಪಣೆ ಮಾಡಿ ಧನ್ಯನಾಗ್ಬಿಟ್ಟ. ಆ ಸಮರ್ಪಣ ಭಾವದ ಒಂದು ಕುಡಿಕೆ ಹಾಲಿನಿಂದಲೇ ಬ್ರಹ್ಮಾಂಡಗಾತ್ರನಾದ ಭಗವಂತನು ಸಂತೃಪ್ತನಾಗಿಬಿಟ್ಟುತ್ತಾನೆ. ಕುಚೇಲನ ಒಂದು ಹಿಡಿ ಒಣ ಅವಲಕ್ಕಿಯನ್ನು ಸ್ವೀಕರಿಸಿ ಸಂತೃಪ್ತನಾಗಿ ತೇಗಿದ ಪರಮಾತ್ಮ. ಅದಕ್ಕಾಗಿ ನಾವು ಕೊಡುವಾಗ ನಮ್ಮಲ್ಲಿರುವ ಅಲ್ಪಕ್ಕಾಗಿ ನಾವು ನಾಚಿಕೆ ಪಟ್ಕೊಳ್ಬೇಕಾಗಿಲ್ಲ. ನಾವು ಏನನ್ನು ಕೊಟ್ಟರೂ ಅದು ಪರಿಶುದ್ಧ ಭಾವದ ಸಮರ್ಪಣೆಯಾಗಿಬಿಟ್ರೆ ಅದನ್ನು ಅವನು ಖಂಡಿತವಾಗಿ ಸ್ವೀಕರಿಸ್ತಾನೆ. ಈ ಸಮರ್ಪಣ ಭಾವಕ್ಕೆ ಭಗವಂತನು ಯಜ್ಞಭಾವ ಕರೀತಾ ಇದ್ದಾನೆ.